ಸರ್ ನಮಸ್ತೆ, ತಮ್ಮ ಹೆಸರು? ಎಚ್ ಜಯಣ್ಣ ಅಂತೇಳಿ. ಸರ್ ಈಗ 6 ಸಲ ಅಜ್ಜೋರು ಗೆದ್ದಿದ್ರು. ಅಭಿವೃದ್ಧಿ ಕಾರ್ಯಗಳು ಹೇಗಾಗಿದ್ದಾವೆ ಸರ್ ಈ ಕಡೆ? ಸರ್ ಊರು ತಿರುಗಾಡಿರೋದು ಸಿಟಿ ನೀವು? ಸಿಟಿಲೂ ನೋಡಿದ್ದೀವಿ, ಎರಡು ಕಡೆ ನೋಡಿದ್ದೀವಿ. ಸಿಟಿ ತಿರುಗಾಡಿದ್ರಿ ಅಂದರೆ ಸಿಸಿ ರೋಡೇ ನೋಡಿದ್ದೀವಿ. ಎಲ್ಲ ಕಡೆ ಸಿ ಸಿ ರೋಡೇ. ಬಿ ಜೆ ಪಿ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದಕ್ಕೆ ನಾವು ಏನು ಮಾಡೋಕ್ಕಾಗತ್ತೆ? ಕಾಂಗ್ರೆಸ್ನವ್ರು ಏನು ಮಾಡೋಕ್ಕಾಗತ್ತೆ ಸುಳ್ಳು ಹೇಳೋದ್ರಿಂದ? ಅಲ್ಲ, ಕಾಣಿಸುತ್ತಲ್ಲ, ಕಾಣಿಸುತ್ತೆ, ಆದರೂ ಸುಳ್ಳು ಹೇಳ್ತಾರೆ. ಮೀಡಿಯಾ ಮುಂದೆ ಅವ್ರು ಹೇಳೋದೇ ಸುಳ್ಳು. ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಅಭಿವೃದ್ಧಿ ಅಂದರೆ ಏನು ಅಂತೇಳಿ ಅವ್ರನ್ನ ಕೇಳಬೇಕು. ಅಭಿವೃದ್ಧಿ ಅಂದರೆ ಇನ್ನೂ ಹೆಂಗೆ? ಸಿಮೆಂಟ್ ರೋಡ್ ಬಿಟ್ಟ ಮೇಲೆ ಏನಾದ್ರು ಬಂಗಾರ ಸೀಟ್ ಹೊಡಿಬೇಕಾ? ಸಿ ಸಿ ಚರಂಡಿಗೆ ಏನು ಬೇರೆ ಬಂಗಾರದ ಏನಾದ್ರು ತಗಡು ಹೊಡಿಸ್ಬೇಕಾ? ಅವ್ರನ್ನ ಕೇಳಬೇಕು. ಅವರು ಇದನ್ನೆಲ್ಲ ಹೇಳಲ್ಲ. ನೇರ ಅಭಿವೃದ್ಧಿ ಆಗಿಲ್ಲ, ಸಿಟಿಯಲ್ಲಿ ಅಭಿವೃದ್ಧಿ ಆಗಿಲ್ಲ, ರೂರಲ್ನಾಗೂ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಜನನ ತಪ್ಪದಾರಿರ್ತಾರೆ. ಜನನ ಅದೇ ತಪ್ಪಿಸ್ತಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಒಂದು ಬಿ ಜೆ ಪಿ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಈಗ ಇನ್ನೂ ಹೊಸದೊಂದು ಶುರು ಮಾಡಿರೋದಂದರೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅಲ್ಪಸಂಖ್ಯಾತರಿಗೆ ಮೇಲೆ ಅವ್ರಿಗೆ ಅಭಿಮಾನ ಆಯ್ತಾ? ಈಗ ಅವ್ರಿಗೆ ಅಭಿಮಾನ ಆಯ್ತಾ? ಈಗ ಇಷ್ಟು ದಿನ ಏನು ಮಾಡ್ತಿದ್ರು? ಇಷ್ಟು ದಿನ ಅಲ್ಪಸಂಖ್ಯಾತರಿಗೂ ಹಿಂದೂಗಳಿಗೆ ಬರೀ ಬೆಂಕಿ ಹಚ್ಚೋ ಕೆಲಸ ಮಾಡಿದರು. ಇದು ಹೊಸ ಅವತಾರ ಅವ್ರದ್ದು. ಈ ಹೊಸ ಅವತಾರ ಗೊತ್ತಾಗ್ತದೆ ಜನಕ್ಕೆ. ಮತದಾರರು ದಡ್ರಲ್ಲ, ಅವ್ರು ಮೋಸ ಮಾಡೋಕ್ಕಾಗಲ್ಲ ಮತದಾರನ. ಒಂದು ಸಲ ನಮಗೆ ಚಾನ್ಸ್ ಬೇಕಿತ್ತು ಅಂತ ಕೇಳಿದ್ರಲ್ಲ ಸರ್, ಅದೊಂದು ಅವ್ರಿಗೆ ಅವಕಾಶ ಆಗಲಿಲ್ಲ. ಸಾದಿಕ್ ಪೈಲಾನ್ ಅವರು ನ್ಯೂಟ್ರಲ್ ಆದರು. ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನಮ್ಗೆ ನ್ಯೂಟ್ರಲ್ ಆಗ್ತಾರಂತ ನಮಗೆ ಗೊತ್ತಿತ್ತು ಸರ್. ಏಕೆಂದರೆ ಅವರು ಮೊದಲಿಂದನೂ ಹುಟ್ಟು ಕಾಂಗ್ರೆಸ್. ಆಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಬಿ ಜೆ ಪಿಗೆ ಪಾಸಿಟಿವ್ ಆಗ್ತದೆ ಅಂತ ಹೇಳಿದ್ರೆ ಅವ್ರು ಹಿಂದಕ್ಕೆ ಸರಿತಿದ್ರು. ಅದೇ ಆಗಿದ್ದು. ಆಲ್ಮೋಸ್ಟ್ ಅಜ್ಜೋರ ಜೊತೆಯಲ್ಲೇ ಇದ್ರು ಅಂತಾರಲ್ವಾ? ಹೌದು ಹೌದು. ನಾವು 94ರಿಂದ ಎಲೆಕ್ಷನ್ ಮಾಡಿದ್ದೀವಿ. ಅವರು ನಾವೆಲ್ಲ ಜೊತೆಗೆ ಮಾಡಿದ್ದೀವಿ. ಅವರು ನಾವು ಒಂದೇ ಏರಿಯಾದಾಗಿರೋದು. ಅಣ್ಣ ತಮ್ಮಂದ್ರ ಟೈಪ್ ಬಾಳಿದ್ದೀವಿ. ವ್ಯತ್ಯಾಸಗಳಿರಲಿಲ್ಲ. ಬಿ ಜೆ ಪಿ ಬೆಂಕಿ ಹಚ್ತಿದ್ದಾರೆ ಅಷ್ಟೇ. ಸಣ್ಣದೊಂದು ಮನಸ್ತಾಪ ಇತ್ತಲ್ಲ, ಅವೇನು ವ್ಯತ್ಯಾಸ ಆಗೋದಿಲ್ಲ ಸರ್ ಈಗ ವೋಟ್ರಲ್ಲಿ, ಅಲ್ಪಸಂಖ್ಯಾತರಲ್ಲಿ? ಈಗ ಒಂದು ಮನೆಗೆ 2 ಅಣ್ಣ ತಮ್ಮಂದರು, ನನಗೆ 2 ಮಕ್ಕಳು. ಆ 2 ಮಕ್ಕಳಾಗೆ ವ್ಯತ್ಯಾಸ ಇರ್ತೈತಿ. ಕಾಂಗ್ರೆಸ್ ಅಂದರೆ ಸಮುದ್ರದಾಗ ಬೇಕಾದಷ್ಟು ಮೀನುಗಳು ಇರ್ತವೆ. ಏನು ಅನಿವಾರ್ಯ ಸಮುದ್ರದಾಗೆ ಬಾಳ್ಬೇಕು, ಹೊರಗೆ ಬರೋಕ್ಕಾಗಲ್ಲ. ನಾವು ಕಾಂಗ್ರೆಸ್ ಆಲ್ಮೋಸ್ಟ್ ಈಗ ಮುಸ್ಲಿಂ ವೋಟ್ಸ್ ಅಂದರೆ ಕಾಂಗ್ರೆಸ್ಗೆ ಆಲ್ಮೋಸ್ಟ್ ಬೀಳ್ತಿತ್ತು. ಅಲ್ಲೂ ಸಣ್ಣದೇನೋ ವ್ಯತ್ಯಾಸ ಆದರೆ ಅದು ಸಮರ್ಥ ಅವ್ರಿಗೇನು ದೊಡ್ಡದೊಂದು ಲಾಸ್ ಆಗಲ್ಲ ಅಲ್ಲ? ಖಂಡಿತ ಇಲ್ಲ, ಲಾಸ್ ಆಗಲ್ಲ. ಪ್ರತಿ ಎಲೆಕ್ಷನ್ನಾಗೂ 15-20 ಸಾವಿರ ಕಡೆಗೆ ಹೋಗ್ತವೆ. ಈಗ ಎಲೆಕ್ಷನ್ ಅಂದಮೇಲೆ ಮತ್ತೆ ಅನಿವಾರ್ಯ ಅವು ಕಡೆಗೆ ಹೋಗ್ತಿರ್ತಾವೆ. 100ಕ್ಕೆ 100 ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಟ್ ಈ ಉಪಚುನಾವಣೆ ಸ್ವಲ್ಪ ತುಂಬ ಕಾವೇರ್ತಿರೋದಕ್ಕೆ ಕಾರಣ ಈ ಬಿ ಜೆ ಪಿ ಆರೋಪಗಳ ಅಥವಾ ಈ ಅಲ್ಪಸಂಖ್ಯಾತರು 23 ಜನ ನಿಂತಿದ್ದಕ್ಕ? ಬಿ ಜೆ ಪಿ ಆರೋಪಗಳು, ಅಲ್ಪಸಂಖ್ಯಾತರು ಇಂಡಿಪೆಂಡೆಂಟು. ಮತ್ತು ಈಗ ಯುವ ಪೀಳಿಗೆ, ಆ ಯುವ ಪೀಳಿಗೆಗೆ 90ರಾಗ ಏನಾಯ್ತು, 92ರಾಗ ಏನಾಯ್ತು ಅನ್ನೋ ಕಾನ್ಸೆಪ್ಟ್ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿದ್ದಂದರೆ ಈ ಅವ್ರು ಇಂಡಿಪೆಂಡೆಂಟ್ ಆಗ್ತಿದ್ದಿಲ್ಲ. ಸರ್, ಈ ಗ್ಯಾರಂಟಿಗಳ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಗ್ಯಾರಂಟಿಗಳಿಂದ ಕಡು ಬಡವರಿಗೆ ಭಾಳ ಅನುಕೂಲ ಆಗೈತಿ, ಒಳ್ಳೇದಾಗೈತಿ ಇದರಿಂದ. ಅಲ್ಲ, ಕೆಲವರು ಬಹುಪಾಲು ಜನ ಬಿ ಜೆ ಪಿಗೂ ಆರೋಪಿಸೋದು ವೇಸ್ಟ್, ಇವೆಲ್ಲ ಬೇಕಿರಲಿಲ್ಲ ಅಂತ. ಆರ್ಥಿಕವಾಗಿ ಮೇಲೆತ್ತದಂದರೆ ಹೆಂಗೆ ಅಂತೇಳಿ ಬಿ ಜೆ ಪಿ ಹೇಳಿದ್ರೆ ಅಂದರೆ ಅದ್ರ ಪ್ರಕಾರ ಏನಾರ ಸರ್ಕಾರ ಆಲೋಚನೆ ಮಾಡ್ತಿತ್ತೇನೋ, ಅದನ್ನು ದಯವಿಟ್ಟು ಬಿ ಜೆ ಪಿ ಹೇಳ್ಬೇಕು. ಆರ್ಥಿಕವಾಗಿ ಕಡು ಬಡವ್ರನ್ನ ಮೇಲೆತ್ತದ ಹೆಂಗೆ ಅಂತೇಳಿ ಸಲಹೆ ಕೊಟ್ಟರೆ ಅವ್ರು ತಗೋಬೋದು. ಸಿದ್ದರಾಮಯ್ಯನವರು ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ. ಇಲ್ಲ ನೋಡಿ, ನೀವು ನನಗೆ ಕೇಳಿದ್ರಿ ರೋಡು ನೋಡಿದ್ರಾ ಅಂತ. ರೋಡ್ ಅಷ್ಟೇ ಅಲ್ಲ, ಬಹುಪಾಲು ಕಡೆ ಒಂದು 20 ವಿಲೇಜ್ ಓಡಾಡಿದ್ರೆ ದೇವಸ್ಥಾನ ಮತ್ತು ಈ ರೋಡು ಎರಡೂ ಕೂಡ ಅಷ್ಟೇ ಗುಣಮಟ್ಟದ್ದಿದೆ. ಹಿಂದುತ್ವ, ಬಿ ಜೆ ಪಿ ಎಲ್ಲರೂ ಮಾತಾಡ್ತಿರ್ತಾರೆ. ಅವರ ಅವಧಿಯಲ್ಲಿ ಹೆಂಗಿತ್ತೋ ಗೊತ್ತಿಲ್ಲ. ಮತ್ತು ಇನ್ನೊಂದು ವಿಚಾರ ಹೇಳಿದ್ದು, ಈ ಕೋವಿಡ್ ಸಂದರ್ಭದಲ್ಲಿ ಆ ಒಂದು ಮನೆಯೇ ನಮಗೆಲ್ಲ ಲಸಿಕೆ ಹಾಕಿಸ್ತು, ಬಿ ಜೆ ಪಿನೇ ಇದ್ದರೂ ಕೂಡ ಅಂತ. ಹೌದಾ? 100ಕ್ಕೆ 100 ಸುಮಾರು 7ರಿಂದ 8 ಕೋಟಿ ರೂಪಾಯಿ ಲಸಿಕೆಯನ್ನು ಖರೀದಿ ಮಾಡಿದರು. ಧಾರಾಳವಾಗಿ ಖರೀದಿ ಮಾಡಿದರು. ಜಿಲ್ಲೆ ಎಲ್ಲ ಬೋರ್ಡ್ಗಲ್ಲೂ ತಾಲೂಕು ಎಲ್ಲರಿಗೂ ಕೋವಿಡ್ ಫ್ರೀ ಕೊಟ್ಟರು. ಸರ್ಕಾರ ಮಾಡಲಿಲ್ಲ ಆ ಕೆಲಸನ. ಶಾಮನೂರು ಶಂಕರಪ್ಪರು ಮಾಡಿದರು. ಫ್ರೀಯಾಗಿ. ಸರ್, ಏನು ಒಳ್ಳೆ ಲೀಡ್ ಆಗ್ಬೋದು ಅನ್ಸುತ್ತೆ ನಿಮಗೆ? ಒಳ್ಳೆ ಲೀಡ್ ಆಗ್ಬೋದು. ಎಷ್ಟಾಗ್ಬೋದಂತ? ನಾವು 13ರಲ್ಲಿ ಬಿ ಲೋಕೇಶ್ ಅಂತೇಳಿ ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕಿದ್ರು. ಅವಾಗ 40,000 ಚಿಲ್ಲರೆ ಕಾಂಗ್ರೆಸ್ ಲೀಡ್ ಆಗಿತ್ತು. ಆ ಟೈಪ್ ಎಲೆಕ್ಷನ್ ಹಾಕೋದು. ನಿಮ್ಮ ಸಮಾಜದ ಎಷ್ಟು ಓಟ್ ಇರ್ಬೋದು ಸರ್ ಇಲ್ಲಿ ಟೋಟಲ್ ಕ್ಷೇತ್ರದಾಗ? ನಮ್ಮದು ಒಂದು 10ರಿಂದ 12 ಸಾವಿರ ನಮ್ಮ ಸಮಾಜದ, ಭವಿಷ್ಯ ಸಮಾಜದ ಬರ್ತದೆ ಸರ್. ಸರ್, ನಿಮ್ಮ ಸಮಾಜದಲ್ಲಿ ರಾಜಕೀಯ ಪ್ರಾತಿನಿಧ್ಯ ಏನು ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ ಅನಿಸುತ್ತಾ? ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಿ?
ಸರ್ ದಾವಣಗೆರೆಯಲ್ಲಿ 3 ಸರಿ ನಗರಸಭೆ ಸದಸ್ಯರನ್ನು ಮಾಡಿದ್ದಾರೆ, ಒಂದು ಸಾರಿ ನಗರಸಭಾ ಅಧ್ಯಕ್ಷರನ್ನು ಮಾಡಿದ್ದಾರೆ, 2013ರಲ್ಲಿ ನಗರ ಪಾಲಿಕೆ ಸದಸ್ಯರನ್ನು ಮಾಡಿದ್ದಾರೆ, ಮತ್ತು ರಾಜ್ಯ ಸರ್ಕಾರದಿಂದ ರೇಷ್ಮೆ ನಿಗಮದ ಅಧ್ಯಕ್ಷರನ್ನ ಸ್ಟೇಟ್ ಬೋರ್ಡ್ ಮಾಡಿದೆ, ಇಲ್ಲಿಯವ್ರನ್ನ ಮಾಡ್ಯಾರ, ದಾವಣಗೆರೆ ಲೋಕಲ್ನವ್ರನ್ನ ಮಾಡ್ಯಾರ. ಮತ್ತು ದಿಶಾ ಮೆಂಬರ್ ರೇಣು ಸಿದ್ದಪ್ಪ ಅಂತೇಳಿ ದಿಶಾ ಮೆಂಬರು. ಈಗ ಇನ್ನು ಇದಕ್ಕಿಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಾವು 8,000 10,000 12,000 ಇಟ್ಕೊಂಡು ಇದಕ್ಕಿಂತ ಹೆಚ್ಚಿಗೆ ನಿರೀಕ್ಷೆ ಮಾಡಬಾರ್ದು. ಅಲ್ಲ, ನೀವು ಸಮಾಜವನ್ನು ತುಂಬ ಸೂಕ್ಷ್ಮವಾಗಿ ನೋಡ್ತಿರೋದ್ರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಏನು ಡೆವಲಪ್ ಆಗಬೇಕು ಅನಿಸ್ತಿದೆಯಾ, ಇಲ್ಲ ತುಂಬ ಹಿಂದೆ ಇದೆ ಅನಿಸುತ್ತಾ? ಯಾಕಂದರೆ ಹಿಂದೆ ಸರ್ಕಾರ ಇದೆ ನಿಮ್ಮದು, ಅದಕ್ಕೆ ಕೇಳ್ತಾ ಇರೋದು. ಸರ್ ಈಗ ನಮ್ಮ ಕಸುಬು ಬೇರೆಯವ್ರ ಪಾಲಾಗಿದೆ. ಬಹುಪಾಲು ಹಿಂದುಳಿದ ದಮನಿತ ಸಮಾಜಗಳ ಕಸುಬು ಇಲ್ಲವೇ ಇಲ್ಲ ಅವ್ರ ಹತ್ರ, ಬಿಡಿ. ನಮ್ಮ ಕಸುಬು, ನಮ್ಮ ಏನು ಕುಲ ಕಸುಬು ಐತಲ್ಲ ಅದು ಬೇರೆಯವ್ರ ಪಾಲಾಗೈತಿ. ಅದಕ್ಕೆ ಸರ್ಕಾರಗಳು ಚಿಂತನೆ ಮಾಡಬೇಕು. ನಾವು ಭಾಳಷ್ಟು ನಮ್ಮ ಮಠಾಧೀಶರು, ಈಗಿನ ಮಂತ್ರಿಗಳಾದ ಶಿವರಾಜ್ ತಂಗಡಿಯವರು, ಶಾಸಕರೆಲ್ಲ ಸೇರ್ಕೊಂಡು ನಮ್ಮರಿಗೆ ಗಣಿ ಕೊಡಬೇಕು, ಗುತ್ತಿಗೆ ಆಧಾರದ ಮೇಲೆ ಉಳುವನಿಗೆ ಭೂಮಿ ಕೊಡಬೇಕು, 2ರಿಂದ 5 ಎಕರೆ ಅಂತೇಳಿ ನಿಗಮದಿಂದ ಕೊಡಬೇಕು ಅಂತೇಳಿ ಒತ್ತಡ ಆಗ್ತಾಯಿದ್ವಿ. ಅದನ್ನು ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಕೊಡೋಣ ಅಂಥೇಳಿ. ಈಗೇನು ಗಣಿ ಗುತ್ತಿಗೆ ಕೊಡಬೇಕಂತೇಳಿ ತೀರ್ಮಾನ ಆಗೈತಿ. ಅದು ಮಂತ್ರಿಗಳು ಕುಂತ್ಕೊಂಡು, ನಮ್ಮ ಉಸ್ತುವಾರಿ ಮಂತ್ರಿಗಳು, ನಮ್ಮ ಸಮಾಜದ ಮಂತ್ರಿಗಳು, ನಾಯಕರು, ಶಿವರಾಜ್ ತಂಗಡಿಯವರು ಅವರೆಲ್ಲ ಸೇರ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರೆ ಆಗ್ಬೋದು. ಸರ್, ಈ ಪ್ರಭಾ ಮೇಡಮ್ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅನ್ಎಂಪ್ಲಾಯ್ಮೆಂಟ್ ಇದೆ ಕ್ಷೇತ್ರದಲ್ಲಿ, ITBT ತರ್ತೀವಿ ಅಂತ. ಆ ಹೆಜ್ಜೆಗಳೇನಾದರೂ ಕಾಣಿಸ್ತಿದೆಯಾ ನಿಮಗೆ? ಕಾಣಿಸ್ತದೆ ಸರ್, ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ITBT ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಟೆಕ್ಸ್ಟೈಲ್ ಪಾರ್ಕ್ಗಳು ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಸರ್ಕಾರ BJP ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗ್ಬೋದು. ಆಡಳಿತ ಪಕ್ಷದಲ್ಲಿ ಏನಾದರೂ ಇವರು MP ಆಗಿದ್ದರೆ, ಹಿಂದೆ ಏನು ಸತತವಾಗಿ BJP MP 20 ವರ್ಷ ಆಗಿದ್ರು, ಇಲ್ಲಿ ಸತತವಾಗಿ 20 ವರ್ಷ ಆಗಿದ್ರು, ಏನಾಗಿಲ್ಲ, ಏನು ಮಾಡಿದ್ದು ಕಾಣಿಸಿಲ್ಲ. ಅದನ್ನು ಯಾರು BJP ಹೇಳಲ್ಲ, ಅದೇ ಬಾರಿ ಬಂದಿರೋದು. ಸತ್ಯ ಹೇಳ್ಬೇಕು, ಸತ್ಯ ಒಪ್ಕೊಳ ಧೈರ್ಯನೂ ಮಾಡ್ಬೇಕು BJP ಅವರು, ಸತ್ಯ ಹೇಳೋದು ಧೈರ್ಯ ಮಾಡಬೇಕು. ಅವು ಎರಡೂ ಮಾಡಲ್ಲ, ಅವರು ಸುಳ್ಳು ಹೇಳ್ತಾರೆ. ಸೊ ಸಮರ್ಥ್ಗೆ ಪ್ಲಸ್ ಇದೆ ಅಂತ ಅಂತೀರಿ ಸರ್? 100%. ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರು? ಡಾಕ್ಟರ್ ರೇವಣ್ ಸಿದ್ದಪ್ಪ, ಶಂಶಿಪುರ ಅಂತ. ಸರ್, ಸಮರ್ಥ್ ಅವರು ಸಣ್ಣವರು ಅನ್ನೋ ಆರೋಪಗಳು BJP ಮಾಡ್ತಿದೆ. ನೀವು ಎಜುಕೇಟೆಡ್ ಇದ್ದೀರಿ, ಈ ಸಮರ್ಥ್ ಅವರನ್ನು ಅಭ್ಯರ್ಥಿಯಾಗಿ ಹೇಗೆ ನೋಡ್ತೀರಿ ನೀವು? ಇಲ್ಲ, ಸಣ್ಣವರು ದೊಡ್ಡರು ಅಂತೇನಿಲ್ಲ. ಇಲ್ಲಿ ಭಾರತದ ಸಂವಿಧಾನನೇ ಹೇಳಿದೆ 21 ವರ್ಷ ವಯಸ್ಸಾದರೆ ಸಾಕು ಅವರು MLA ಆಗಿ ನಿಂತ್ಕೊಳ್ಳೋಕೆ ಅರ್ಹರು ಅಂತ. ಅವರು ವಿದೇಶದಲ್ಲಿ ಶಿಕ್ಷಣ ತೊಗೊಂಡು ಒಳ್ಳೆ ಅಭಿವೃದ್ಧಿ ಪರವಾಗಿ ಚಿಂತನೆಗಳಿದ್ದಾವೆ. ಹಂಗಾಗಿ ಸಮರ್ಥ ವಯಸ್ಸು ಸಣ್ಣದಾದ್ರೂ ಏನು ತೊಂದರೆ ಇಲ್ಲ. ಯುವಕರಿಗೆ ಆದ್ಯತೆ ಕೊಡ್ಬೇಕನ್ನೋದೇ ನಮ್ಮ ರಾಹುಲ್ ಗಾಂಧಿ ಅವರ ಕರ್ತವ್ಯ. ನಂದು ಉದಯ್ಪುರ್ ಡಿಕ್ಲರೇಷನ್ ಅಂತ ಮಾಡೋ 50 ವರ್ಷದ ಒಳಗಿನರಿಗೆ 50% ಸೀಟ್ಸ್ ಆಗಲಿ, ಆಮೇಲೆ 50 ವರ್ಷ ಮೇಲಿರೋರಿಗೆ 50% ಏನೋ ಇದು ಕೊಡೋಕೆ ಸೀಟ್ಸ್ ಆಗಲಿ, ಇಲ್ಲ ಪದವಿಗಳಾಗಲಿ, ಏನೇ ಆಗಲಿ, ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ. ಅದೇ ರೀತಿ ಈಗ ಸಮರ್ಥ ಅವರಿಗೂ ಕೊಟ್ಟಿದ್ದಾರೆ. ಈ ಸೂತಕದ ಮನೆಯಲ್ಲಿ ಟಿಕೆಟ್ ಏನೋ ಸಿಕ್ತು, ಆದರೆ ಅವರು ಪಾರ್ಟಿ ಒಳಗಡೆನೆ ಕೂಡ ಒಂದಷ್ಟು ಅಪಸ್ವರಗಳು, ನಮಗೊಂದು ಚಾನ್ಸ್ ಸಿಗಬೇಕಿತ್ತು ಅನ್ನೋ ಎಲ್ಲ ಬಂತು, ನ್ಯೂಟ್ರಲ್ ಆದರು. ಈ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಮರ್ಥ ಅವ್ರಿಗೇನು ವ್ಯತ್ಯಾಸ ಇರೋದಿಲ್ವಾ? ಏನಂತ ವ್ಯತ್ಯಾಸ ಇಲ್ಲ. ಎಲ್ಲ ನಮ್ಮ ಈಗ ಅಹಿಂದ ಅಂತಲೇ ನಾವು ಹೇಳ್ಕೊಂಡು, ಆಮೇಲೆ ಜಾತ್ಯತೀತ ಪಕ್ಷ ನಮ್ಮದು. ಹಾಗಾಗಿ ನಮಗೇನಂತ ಎಫೆಕ್ಟ್ ಆಗಲ್ಲ. ಈಗ ಅವ್ರನ್ನೆಲ್ಲ ಸಮಾಧಾನ ಮಾಡೋ ಕೆಲಸ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ದಾರೆ, ಹೋಗಿದ್ದಾರೆ, ಮಾತಾಡ್ತಿದ್ದಾರೆ. ನಿನ್ನೆ ಸಾದಿಕ್ ಪೈಲ್ವಾನ್ ಅವ್ರನ್ನೂ ಕರೆಸಿ ನಿನ್ನೆಲ್ಲ ಮಾತಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಇನ್ನೊಂದು ವಾರದಲ್ಲಿ ಎಲ್ಲರೂ ಸೆಟ್ಲ್ ಆಗ್ತಾರೆ. ಸರ್, ಒಂದು ನೀವು ಹೇಳಿದ್ದು ಸರಿ ಇದೆ, ಬಟ್ ಒಂದು BJP ನ್ಯಾರೇಟಿವ್ ಫೀಲ್ಡಲ್ಲಿ ನಮಗೆ ಒಬ್ಬ ಪತ್ರಕರ್ತನಾಗಿ ನಾನು ನೋಡ್ಬೇಕಾದ್ರೆ 3 ವಿಚಾರ ನಾನು ಗಮನಿಸ್ತೀನಿ. ಸರ್ಕಾರ ಏನು ಬಿದ್ದೋಗ್ತಿರ್ಲಿಲ್ಲ, 2.5 ವರ್ಷ ಇತ್ತು, ಒಂದು ಟಿಕೆಟ್ ಅವರು ಕೊಡ್ಬೋದಿತ್ತು ಅಂತ BJP ಈಗ ವಾದಿಸ್ತಿದೆ. ಯಾರ ಪರ? ಅಲ್ಪಸಂಖ್ಯಾತರ ಪರ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಒಂದು ನರೇಟಿವ್ ಸೆಟ್. ಈ ನರೇಟಿವ್ನ ಬ್ರೇಕ್ ಮಾಡೋದಕ್ಕೆ ಈ ಕಡೆ ಏನಿದೆ ಆಪ್ಷನ್ನು? ಏನು ಹೇಳ್ತಿದ್ದೀರಿ ನೀವು? ಈಗ ದೊಡ್ಡವ್ರು ಏನೋ ಹೇಳ್ತಿದ್ದಾರೆ ಅಂತ ಹೇಳ್ತೀರಿ, ಏನಿದೆ ಆಪ್ಷನ್? ಇಲ್ಲ, ಅದು ಯಾವುದೇ ಚುನಾವಣೆ ಆಗಲಿ, ಯಾರು ಮನೆಯವರು ತೀರ್ಕೊಂಡಿರ್ತಾರೆ ಅವ್ರ ಮನೆ ಕೊಡ್ಬೇಕನ್ನೋದೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೊಂಬಂದಿರೋದು. ಈಗಲೂ ಅದೇ ನಡ್ಕೊಂಬಂದಿರೋದು. ಈಗ ನೆಕ್ಸ್ಟು ಜನರಲ್ ಎಲೆಕ್ಷನಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಆ ಟೈಮಲ್ಲಿ ಏನಾಗುತ್ತೆ.
ಇವಾಗಂತೂ ಅದು ಅವ್ರ ಮನೆಯವ್ರಿಗೆ ಕೊಡ್ಬೇಕಂತೇಳಿ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲ ಹಂಗೆ ಬಂದಿರೋದು. ಯಾರು ತೀರ್ಕೊಂಡಿರ್ತಾರೋ ಅವ್ರ ಮನೆಗೆ. ಈವನ್ ರಾಜ್ಯದಲ್ಲೂ ಕೂಡ ಅನಂತಕುಮಾರ್ ಅವರು ವಿರುದ್ಧ ಅವರು ನಿದ್ಗಾದಾಗ ಅವರು ವೈಫಿಗೆ ಕೊಡದೆ ಬೆತ್ತೊಬ್ರು ಕೊಟ್ಟಿದ್ದು ಬಿಟ್ರೆ BJP ಮಾಡಿದ್ ಬಿಟ್ರೆ ಕಾಂಗ್ರೆಸ್ ಇದುವರೆಗೂ ಅಂತ ಸಂಪ್ರದಾಯ ಪಾಲಿಸಿಲ್ಲ ಬಿಡಿ. ಹೌದು. ಆ ತೇಜಸ್ವಿ ಸೂರ್ಯನಿಗೆ ಅದೊಂದು ಬದಲಾವಣೆ ಮಾಡೋದು. ಬದಲಾವಣೆ ಏನಂದರೆ ತೇಜಸ್ವಿ ಸೂರ್ಯ ಬೇರೆ ಕಮ್ಯುನಿಟಿ ಮತ್ತು ಅದೆಲ್ಲ ನೋಡಿ ಕೊಟ್ಟಿರೋದು. ಅಲ್ಲಿ ಆಗ ತೇಜಸ್ವಿ ಸೂರ್ಯ ಇಲ್ಲ ಅಂದ್ರೆ ಮತ್ತೆ ತೇಜಸ್ವಿನಿ ಮೇಡಮ್ಗೆ ಅದು ಸಿಗ್ತಾ ಇದ್ದು ಟಿಕೆಟ್. ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದಾರೆ, ಓಕೆ, ಅಜ್ಜವ್ರೇನೋ ಅಭಿವೃದ್ಧಿ ಮಾಡಿದ್ರು ನೀವು ನೋಡಿದ್ರಿ. ಸಮರ್ಥ್ ಅವರು ಶಾಸಕರಾಗಿ ಆಯ್ಕೆ ಆದರೆ ಬೇರೆ ರೀತಿಯಲ್ಲಿ ಸಿಗಬಹುದು ಪ್ರತಿ ಮತದಾರರಿಗೆ ಅಂತ ಅನ್ಸುತ್ತಾ? ಇಲ್ಲ, ಇವ್ರು ಭಾರಿ ತುಂಬ ಸಿಂಪಲ್ಲು. ನೀವು ಮಾತಾಡೋ ಭಾಷೆ ನೋಡ್ರಿ, ಅವ್ರು ನಡ್ಕೊಳ್ಳೋದ ರೀತಿ ನೋಡ್ರಿ, ತುಂಬ ಜನಕ್ಕೆ ಆರಾಮಾಗಿ ಸಿಗ್ತಾರೆ. ಬೆಳಿಗ್ಗೆ ನೀವು 9-10 ಗಂಟೆ ಒಳಗೆ ಎಲ್ರಿಗೂ ಅವೈಲೇಬಲ್ ಇರ್ತಾರೆ. ಹಂಗೇನಿಲ್ಲ ಅಮ್ಮು ಬಿಮ್ಮು ಆ ಥರ ಏನಿಲ್ಲ, ಭಾರಿ ಸಿಂಪಲ್ ಮನುಷ್ಯ, ಎಲ್ರಿಗೂ ಸಿಗ್ತಾರೆ. ಸಮರ್ಥ್ ಅವ್ರಿಗೆ ಪ್ಲಸ್ ಇದೆ ಅಂತ ಅನ್ಸುತ್ತೆ. ತುಂಬ ಇಲ್ಲ, ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಎಲ್ಲ ಸರಿ ಮಾಡ್ತಾರೆ. ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ಸರಿ ಮಾಡ್ತಾ ಇದ್ದಾರೆ. ಇನ್ನೊಂದು ವಾರದಲ್ಲಿ ಎಲ್ಲ ಸರಿ ಹೋಗಿ ಎಲ್ಲರೂ ಚುನಾವಣೆ ಮಾಡ್ತಾರೆ ಆರಾಮಾಗಿ. ಥ್ಯಾಂಕ್ ಯು ಸರ್.